ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಬೆಳಿಗ್ಗೆ ಒಂದು ಡ್ಯೂಟಿ ಬಿತ್ತು, ಸಡನ್ನಾಗಿ ತೊಗೊಂಡೆ. ಎಲ್ಲಿಗೆ ಅಂತ ನೋಡಲಿಲ್ಲ. ಕಸ್ಟಮರ್ನ ಕಾಲ್ ಮಾಡಿ ಕೇಳಿದೆ, ಸರ್ ಡ್ರಾಪ್ ಎಲ್ಲಿಗಿದೆ ಅಂತ. ಏರ್ಪೋರ್ಟ್ ಡ್ರಾಪ್ ಇದೆ ಅಂತಂದರು. ಸರಿ ಸರ್ ಬರ್ತೀನಿ, ವೇಟ್ ಮಾಡಿ ಅಂತಂದೆ. ಬೇಗ ಗಾಡಿ ಚಾಲೂ ಮಾಡ್ಕೊಂಡು ಕಸ್ಟಮರ್ ಹತ್ರ ಹೋಗಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ನಾನು ಹೊರಟಿದ್ದೆ ಏರ್ಪೋರ್ಟ್ ಕಡೆಗೆ. ಕಸ್ಟಮರ್ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಕಸ್ಟಮರ್ಗೆ ಬಾಯ್ ಅಂತ ಹೇಳಿ ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡಿ ನಾವು ಹೊರಟಿದ್ದೆ ಏರ್ಪೋರ್ಟ್ ಪಾರ್ಕಿಂಗ್ ಕಡೆಗೆ. ಪಾರ್ಕಿಂಗ್ ಪ್ಲೇಸಲ್ಲಿ ಗಾಡಿನ ಪಾರ್ಕ್ ಮಾಡಿ ಚಾರ್ಜರ್ ತಗೊಂಡು ನಾನು ಹೊರಟಿದ್ದೆ ಮೊಬೈಲ್ ಚಾರ್ಜ್ ಹಾಕೋಕ್ಕೆ. ಚಾರ್ಜಿಂಗ್ ಫುಲ್ ಆಗಿದ್ಮೇಲೆ ಗಾಡಿ ತೊಗೊಂಡು ಬೇಗೂರು ಕಡೆ ಹೊರಟೆ. ಬೇಗೂರಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ಮೇಲೆ ನನ್ನ ಫ್ರೆಂಡು ರಾಕಿ ಬಂದ. ಅವನು ನಾನು ಒಂದು ಕಪ್ ಟೀನ ಕುಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ರಾಕಿ ಕಿಲ್ಲಿ ಹೋಗಿ ಬರೋಣ ಬಾ ಅಂತಂದೆ. ಎಲ್ಲಿಗೆ ಅಂತ ಕೇಳಿದೆ. ಕಿಲ್ಲಿ ಟ್ರಿಪ್ ಶೀಟ್ ಹಾಕೋತಿದ್ದೆ, ಹೋಗಿ ಬರೋಣ ಟ್ರಿಪ್ ಶೀಟ್ ಹಾಕಿ ಬರೋಣ ಅಂತಂದ. ನಡಿ ಹೋಗೋಣ ಅಂತಂದೆ. ಅಲ್ಲಿ ಬಂದು ನೋಡ್ತೀವಿ ಆ ಶಾಪು ಕ್ಲೋಸು. ಇನ್ನೇನು ಮಾಡೋದಪ್ಪ ಅಂತ ರಾಕಿ ಯಾರು ಟ್ರಿಪ್ ಶೀಟ್ ಹಾಕಬೇಕಿತ್ತು ಅವ್ರಿಗೆ ಫೋನ್ ಮಾಡಿ ಹೇಳ್ದೆ ಶಾಪ್ ಕ್ಲೋಸ್ ಆಗಿದೆ ಅಂತ. ಸರಿ ಬಾ ಹೋಗೋಣ ಅಂತಿದ್ದೆ. ರಾಕಿ ಮತ್ತೆ ನನಗೆ ಹಸು ಆಗಿದೆ, ಊಟ ಮಾಡ್ಕೊಂಬರೋಣ ಅಂತಂದು ನಡಿ ಹೋಗೋಣ ಅಂತ ಹೊರಟಿದ್ವಿ. ಆದರೆ ಅಲ್ಲೊಂದು BMW ಕಾರ್ ನಿಂತಿತ್ತು. ನಮ್ಮ ಬೆಂಗಳೂರಲ್ಲಿ ಎಂತೆಂಥ ಗಾಡಿ ಟ್ಯಾಕ್ಸಿ ಹೊಡಿತದೆ ಅಂದರೆ ಹೇಳಕ್ಕೆ ಆಗಲ್ಲ. BMW ಗಾಡಿ ರೀ, ನೋಡಿ ಇಲ್ಲಿ ಟ್ಯಾಕ್ಸಿ ಆಗಿ ಬಂದಿದೆ ಏರ್ಪೋರ್ಟ್ಗೆ. ಹಾಂ, ಔಟ್ ಆಫ್ ಕಂಟ್ರಿಲ್ ಅಷ್ಟೇ ಅಲ್ಲ, ನಮ್ಮ ಇಂಡಿಯಾನಲ್ಲೂ ರೋಲ್ಸ್ ರಾಯ್ಸ್, BMW, ಆಡಿ ಇಂಥ ದೊಡ್ಡ ದೊಡ್ಡ ಕಾರ್ಸ್ ಎಲ್ಲ ಟ್ಯಾಕ್ಸಿ ಆಗಿ ಹೊಡಿತಾರೆ. ನನ್ನ ಫ್ರೆಂಡ್ ರಾಕಿಗೆ ಮುದ್ದೆ ತಿನ್ನಬೇಕು ಅನ್ಸುತ್ತಂತೆ. ನಡಿ ಹೋಗೋಣ ಮುದ್ದೆ ತಿನ್ನೋಕ್ಕೆ ಅಂತ ಗೌಡ್ರ ಮನೆ ಮುದ್ದೆ ಊಟಕ್ಕೆ ಬಂದ್ವಿ. ಅಲ್ಲಿ ಬರೋಷ್ಟ್ರೊಳಗಡೆ ಗೌಡ್ರು ಮುದ್ದೆ ಕಟ್ ಮಾಡೋ ಪ್ರೋಗ್ರಾಮಲ್ಲಿದ್ದರು. ನಾನು ಮತ್ತು ರಾಕಿ ಇಬ್ಬರು ಒಂದೊಂದು ಮುದ್ದೆ ತೊಗೊಂಡು ಕೂತ್ಕೊಂಡ್ವಿ. ಆದರೆ ನನಗೆ ಒಂದೇ ಮುದ್ದೆಯಲ್ಲಿ ಸಾಕಾಗೋಯ್ತು ಗುರು. ರಾಕಿ ಮಾತ್ರ ಒಂದು ಮುದ್ದೆ ತಿಂದು ಮೇಲ್ಗಡೆ ಮತ್ತೆ ಒಂದು ಹಾಫ್ ರೈಸ್ ಕೊಂಡು ತಿಂತಾಯಿದ್ರು ನೋಡಿ. ಸುಮ್ಮನೆ ಊಟ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಗಾಡಿ ವೈಫರ್ ಹೋಗಿದ್ದು ನೆನಪಾಗಿ ವೈಫರ್ ತೊಗೊಂಡು ವೈಫರ್ನ ಗಾಡಿಗೆ ಹಾಕೋಕ್ಕೆ ಅಂತ ಗಾಡಿ ಕರೆ ಹೊರಟ್ವಿ. ಹಂಗೆ ಫೈನಲ್ ಆಗಿ ವೈಪರ್ನ ಸೆಟ್ ಮಾಡಿದೆವು. ಎಷ್ಟು ಗುದುಮರಿಗೆ ಆಡಿದೆವು ಸ್ಟಾರ್ಟಿಂಗಲ್ಲಿ. ಕಾರ್ ಓಡಿಸೋದೇನೋ ಕಲ್ತೀವಿ, ವೈಫರ್ ಹಾಕೋದು ಮಾತ್ರ ಕಲ್ತಿರ್ಲಿಲ್ಲ. ಪಾಪ ಯಾರನ್ನೋ ಕೂಗಿದ್ವಿ, ಅವರು ನನಗೂ ಬರಲ್ಲ ಅಂತ ಹೇಳಿದ್ರು. ಹಂಗೂ ಹಿಂಗೂ ಮಾಡಿ ಒಂದು ಸ್ವಲ್ಪ ಯೂಟ್ಯೂಬ್ ನೋಡಿ ಕೀಚಿ ಹಾಕಿದೆವಪ್ಪ. ಓಕೆ ಬಾಯ್.